ಹಾದಿಯ ನ್ಯೂಸ್ಗೆ ಸ್ವಾಗತ. ನಾನು ನಂದಿತಾ. ಕೋಟಿ ವಿದ್ಯೆಗಿಂತ ಮೇಟು ವಿದ್ಯೆ ಮೇಲು ಎನ್ನುವಂತೆ ಒಂದು ವಿಷಯದಲ್ಲಿ ಆಸಕ್ತಿ ಎನ್ನುವುದು ಹೊಂದಿದ್ದರೆ ನಾವು ಸಾಕಷ್ಟು ಸಾಧನೆಯನ್ನು ಮಾಡಬಹುದಾಗಿದೆ. ಒಬ್ಬೊಬ್ಬರು ಒಂದೊಂದು ಕ್ಷೇತ್ರದಲ್ಲಿ ಸಾಧನೆಯನ್ನು ಮಾಡಿದರೆ ತಾವರೆಕೆರೆಯ ಪುಟ್ಟ ಬಾಲಕಿ ಭಾಷಣ ಸ್ಪರ್ಧೆಯಲ್ಲಿ ತನ್ನ ಪ್ರಾವೀಣ್ಯತೆ ಮೆರೆದಿದ್ದಾರೆ. ಯಾವುದೇ ಪುಸ್ತಕಗಳನ್ನು ನೋಡದೆ ಒಂದು ವಿಷಯದ ಕುರಿತು 1 ಗಂಟೆಗೂ ಹೆಚ್ಚು ಕಾಲ ಮಾತನಾಡುವ ಪ್ರಾವೀಣ್ಯತೆಯನ್ನು ಪಡೆದಿದ್ದಾರೆ. ಅವರ ಭಾಷಣ ಇಂದಿನ ನಿಮ್ಮ ಹಾದಿಯ ನ್ಯೂಸ್ನಲ್ಲಿ. ಸತೀಶ್ ಎಂಪವರ್ ವಿಮರ್ಶಕರು ಮತ್ತು ಪ್ರಾಧ್ಯಾಪಕರಾಗಿದ್ದಂಥ ನಮ್ಮ ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು. ಇವರ ಬಗ್ಗೆ ನಾನು ಇವತ್ತು ಮಾತಾಡೋದೇ ಹೆಮ್ಮೆ. ಅದರಲ್ಲೂ ನಮ್ಮ ಜಿಲ್ಲೆ, ನಮ್ಮ ತಾಲೂಕಿನವರು ಎನ್ನುವುದೇ ಬಹಳ ಗೌರವ ಇರುವಂತಹ ವಿಚಾರ ಬಂದಿವೆ. ಇಂಥ ಒಂದು ದೊಡ್ಡ ಆಸ್ತಿ ನಮ್ಮ ದಾವಣಗೆರೆ ಜಿಲ್ಲೆಗೆ ಕೊಟ್ಟಂತ ಅವರ ತಂದೆ ತಾಯಿಯಾದ ನಾರಾಯಣ್ ಭಟ್ರು ನಾಗರತ್ನಮ್ಮ ಅವರಿಗೆ ತುಂಬು ಹೃದಯ ನಮಸ್ಕಾರ ಮತ್ತೆ ಧನ್ಯವಾದಗಳನ್ನು ಹೇಳೋದಕ್ಕೆ ಇಷ್ಟಪಡ್ತೇನೆ. ಸಾಹಿತ್ಯ ಎನ್ನುವುದು ಅವರ ಬದುಕಿನ ಕ್ರಮವೇ ಆಗಿತ್ತು. ಅವರ ಜೀವನದಲ್ಲಿ ಅವರು ಬೇರೆ, ಅವರ ಕವಿತ್ವ ಬೇರೆ ಅಂತ ಭಾವಿಸಿಲ್ಲ ಬಂಧುಗಳೇ. ಅವರಿಗೆ ಚಿಕ್ಕ ವಯಸ್ಸಿನಲ್ಲಿ ಸಾಹಿತ್ಯದ ಬಗ್ಗೆ ಒಲವು ಆಸಕ್ತಿ ಇತ್ತು. ಒಂದು ಸಣ್ಣ ಹಳ್ಳಿ, ಕುಗ್ರಾಮ ಅಂತಾನೆ ಹೇಳ್ಬಹುದು. ಅಂತ ಹಳ್ಳಿಯಿಂದ ಶಾಲೆಗೆ ಹೋಗೋಕೆ ನೇರವಾದ ಬಸ್ಸಿನ ಸೌಕರ್ಯ ಇರ್ತಿರ್ಲಿಲ್ಲ. ಅಂತ ಪರಿಸ್ಥಿತಿಯಲ್ಲಿ ಜೀವನದಲ್ಲೂ ಸಾಹಿತ್ಯ ಎನ್ನುವುದನ್ನ 13ನೇ ವಯಸ್ಸಿನಲ್ಲಿ ಕಂಡುಕೊಂಡಂತ ನಮ್ಮ ಸಾಹಿತಿಗಾರರು ಎಚ್.ಎಸ್. ವೆಂಕಟೇಶ್ ಮೂರ್ತಿಯವರು. ಮೊಟ್ಟ ಮೊದಲು ಅವರಿಗೆ ಸ್ಫೂರ್ತಿಯಾದಂತಹ ಕೃತಿ ಅಂದ್ರೆ ಮೈಸೂರು ಮಲ್ಲಿಗೆ. ಅವರಿಗೆ ಚೈತನ್ಯ ಕೊಟ್ಟು ಸಾಹಿತಿಗಾರರಾಗಲು ಪ್ರೇರೇಪಿಸಿದ ಕೃತಿಯಾಗಿದೆ ಬಂಧುಗಳೇ. ಕನ್ನಡ ಮೊಟ್ಟ ಮೊದಲ ಪರಿವೃತ್ತ ಪ್ರಕೃತಿ ಸೊಬಗಿನಲ್ಲಿ ಮುಂದುವರೆದ ಕಾವ್ಯನೋಟ, ಅನೇಕ ಪ್ರಭಾವಿಗಳ ಬೆಂಬಲದ ಊಟ ಸಾಹಿತ್ಯ ಕೃಷಿಗೆ ಕಾರಣವಾಯಿತು. ಗಮಕ, ಸಾಂಸ್ಕೃತಿಕ ಕಾರ್ಯಕ್ರಮಗಳು ಹಾಗೂ ನಾಟಕ, ಬಾಗಿಲು ಬಡಿಯುವ ಜನಗಳಲ್ಲಿ ಸಿಂಧಾಬಾದನ ಆತ್ಮಕತೆ, ಒಣಮರದ ಗಿಳಿಗಳು, ಕೂಗಿದರೆ ಸೋಗಂಧ, ನಿಸರ್ಗದಲ್ಲಿ ನೂರಾರು ಎಳೆಗಳು, ಅಗ್ನಿಸ್ತಂಭದಲ್ಲಿ ಎಷ್ಟೊಂದು ಮುಖಗಳು, ಅಮೆರಿಕಾದಲ್ಲಿ ಬಿಲ್ಲು ಹಬ್ಬ, ಭೂಮಿಯು ಒಂದು ಆಕಾಶ, 30 ಮಳೆಗಾಲ, ಒಟ್ಟಾರೆ ಕವನ ಸಂಕಲನಗಳ ವಿಮುಕ್ತಿ, ಕಾದಂಬರಿ, ಕಥಾ ಸಂಕಲನಗಳ ಸಾಹಿತ್ಯ ಚರಿತ್ರೆ, ಸಾಹಿತ್ಯ ವಿಮರ್ಶೆ, ಅನುಭವ ಮಕ್ಕಳ ಕಥನಗಳು, ಅನುಭವ ಮಕ್ಕಳ ಸಾಹಿತ್ಯ, ಚಿತ್ರರಂಗ, ರಂಗಭೂಮಿ ಇವೆಲ್ಲಕ್ಕೂ ತರತದ್ದು ನೂರಾರು ಮನ್ನಣ ಪ್ರಶಸ್ತಿ, ಪರಸ್ಪರ ಗೌರವ. ಜೂನ್ 23 ನಟರಾಗಿಯೂ ಕೊಂಗಡಿಸಿ ಬೆಳ್ಳಿ ಪರದೆಯಲ್ಲಿ ಹಸಿರು ರಿಬ್ಬನ್ ಕಟ್ಟಿರುವ ನಮ್ಮ ಪ್ರೀತಿಯ ಯಶಸ್ವಿ ಎಷ್ಟು ಮೆಚ್ಚುಗೆ ಆಗಿದೆ ಬಂಧುಗಳೇ ಇಂಥ ಸಾಧನೆ ಕೇಳೋದಕ್ಕೆ. ಇಷ್ಟೆಲ್ಲ ಗೌರವ, ಪರಸ್ಪರ ಸಾಧನೆ ಮಾಡಿರುವಂತ ನಮ್ಮ ಯಶಸ್ವಿ ಅವರ ಬಾಲ್ಯದ ಜೀವನ ಹೇಗಿತ್ತು ಅನ್ನೋದನ್ನ ಅವರು ಹೇಳಿರುವ ಮಾತಲ್ಲಿ ಹೇಳೋದಾದ್ರೆ, ಯಶಸ್ವಿ ಅವರು ನಮ್ಮೆಲ್ಲರ ಹಾಗೆ ವಿದ್ಯಾರ್ಥಿಯ ಜೀವನದಲ್ಲಿ ಅವರಿಗೂ ಕೂಡ ಕನಸಿತ್ತು. ಅದೇನಪ್ಪಾ ಅಂದ್ರೆ ಅವರ ತಂದೆ ತಾಯಿ ತನ್ನ ಮಗನ್ನ ಇಂಜಿನಿಯರಿಂಗ್ ಓದಿಸ್ಬೇಕು ಅನ್ನೋ ಆಸೆ ಇತ್ತು. ಆದ್ರೆ ನಮ್ಮ ಯಶಸ್ವಿ ಅವರಿಗೆ ಕವಿ ಆಗ್ಬೇಕು ಅನ್ನೋ ಆಸೆ. ಅವರ ತಾಯಿ ಪುರಂದರದಾಸರ ಹಾಡುಗಳನ್ನ ಹೇಳ್ತಾ ಇದ್ರಂತೆ. ಅವರ ಗ್ರಾಮದಲ್ಲಿ ಯಕ್ಷಗಾನ, ಬಯಲ್ನಾಟಕಗಳು, ಭಜನೆಗಳು ಎಲ್ಲ ಇರ್ತಿತ್ತು. ಅವರು ಬೆಳೆದಂತ ವಾತಾವರಣ ಏನಿದೆ ಅದು ಒಂದು ಸಾಂಸ್ಕೃತಿಕ ಗ್ರಾಮವಾಗಿತ್ತು. ಇವತ್ತಿನ ಯಶಸ್ಸಿಗೆ ಆ ಕತೆ, ಕೃತಿ, ಕಾದಂಬರಿಗೆ ಸ್ಫೂರ್ತಿನೇ ಅವರು ಬೆಳೆದಂತ ಊರು, ವಾತಾವರಣ. ಅದು ಅವರನ್ನ ದೊಡ್ಡ ಕವಿ ಆಗೋಕೆ ಪ್ರೇರೇಪಿಸ್ತು ಬಂಧುಗಳೇ. ನೋಡಿ ಬಂಧುಗಳೇ, ನಿಮ್ಮೆಲ್ಲರಲ್ಲೂ ಕಲೆ ಇರುತ್ತೆ. ಅದಕ್ಕೆ ಫಸ್ಟ್ ನಾವು ನಮ್ಮನ್ನ ಗುರುತಿಸ್ಕೋಬೇಕು. ಆಗ ಪ್ರಪಂಚ ನಮ್ಮನ್ನ ಗುರುತಿಸುತ್ತೆ. ಇಲ್ಲಿರೋ ನನ್ನ ಎಲ್ಲ ಬಾಂಧವರಿಗೂ ಕೂಡ ಒಂದೊಂದು ಕಲೆ ಇದೆ. ಒಳ್ಳೆ ಕಲೆಯನ್ನು ವ್ಯಕ್ತಪಡಿಸಿಕೊಂಡ್ರೆ ಮಾತ್ರ ಯಶಸ್ಸಿಗೆ ಮುಂದಾಗುತ್ತೆ. ವಿದ್ಯಾರ್ಥಿಯ ಜೀವನ ಬಂಗಾರದ ಜೀವನ ಅಂತ. ಶಾಲೆಗೆ ಹೋಗುವಾಗ ಪ್ರತಿದಿನ ಅನ್ಸೋದು ಇದೆಲ್ಲ ಯಾವಾಗ ಮುಗಿದು ನಾವು ನೆಮ್ಮದಿಯಾಗಿ ಇರ್ತೀವಿ ಅಂತ. ಆದ್ರೆ ಇವತ್ತು ನಾವು ಅದೇ ಶಾಲೆಯನ್ನು ನೋಡಿ ಏಕೆ ಎಷ್ಟು ಬೇಗ ನಮ್ಮ ಬಾಲ್ಯದ ಜೀವನ ಮುಗಿಯಿತು ಅಂತ. ಅದಕ್ಕೆ ಹೇಳೋದು ವಿದ್ಯಾರ್ಥಿಯ ಜೀವನ ಬಂಗಾರದ ಜೀವನ ಅಂತ. ಇದಕ್ಕೆ ನಮ್ಮ ಯಶಸ್ವಿ ಅವರೇ ಸ್ಫೂರ್ತಿಯಾಗಿ ಅವರ ಕಾಲದಿಂದಲೂ ಕೂಡ ವಿದ್ಯಾರ್ಥಿಯ ಜೀವನವನ್ನ ಹೇಗೆ ಬಂಗಾರದ ಹಾಗೆ ರೂಪಿಸಿಕೊಂಡ್ರು, ನಾವು ನಮ್ಮ ಜೀವನವನ್ನ ಕಲಿಕೆ ಹಾಗೂ ಕಲೆಯಿಂದ ರೂಪಿಸಿಕೊಳ್ಳೋಣ ಅಲ್ವಾ ಬಂಧುಗಳೇ. ಇಂಥ ಸಾಧನೆಯ ಮೆಚ್ಚುಗೆಗೆ ಕವಿಗಳಿಗೆ ಕವಿತೆಯ ಸಾಲುಗಳನ್ನ ಹೇಳೋದಾದ್ರೆ, ಕಣ್ಣ ಮುಂಚೆಲಿ ನೀರುಡಿಯುವಂತೆ, ಗೆದ್ದರೂ ಬೀಳದಂತೆ, ಒಂದು ಸಲ ಸೋತರು ಕುಗ್ಗದೆ, ಇನ್ನೊಂದು ಸಲ ಎದ್ದು ನಿಲ್ಲುವುದೇ ಸಾಧು. ಎಷ್ಟು ಸಲ ಸೋತರು ಭಯವಿಲ್ಲದೆ ಇನ್ನೊಂದು ಬಾರಿ ಎದ್ದು ನಿಲ್ಲುವುದೇ ನಿಜವಾದ ಸಾಧಕನ ಸಾಧನೆಯ ಪರಿಚಯ. ಅಲ್ಲಿಂದ ಸಾಧನೆಯ ಪಯಣ ಉದಯ. ಏನೇ ಆಗಲಿ ಸಾಧನೆ ಮಾಡುವೆನೆಂಬ ಛಲ, ಅದುವೇ ಸಾಧಕನಿಗೆ
ಹತ್ತೋದಕ್ಕೆ ಅವರ ಬಾಲ್ಯದಿಂದಲೂ ಅವರಿಗಿದ್ದ ಆಸಕ್ತಿ. ಕನ್ನಡದಲ್ಲಿ ಕಥನ ಕವನಗಳು ಎಂಬ ಪ್ರಬಂಧಕ್ಕೆ PhD ಪದವಿ ಪಡೆದಿದ್ದಾರೆ. 100ಕ್ಕೂ ಹೆಚ್ಚು ಕನ್ನಡದ ಕೃತಿಗಳನ್ನ ರಚಿಸಿದ್ದಾರೆ. ಕನ್ನಡ ಚಿತ್ರರಂಗಕ್ಕೂ ಕೂಡ ಅವರದೇ ಆದ ಕೊಡುಗೆಗಳನ್ನು ನೀಡಿದ್ದಾರೆ. ಚಿನ್ನಾರಿ ಮುತ್ತ, ಕೊಟ್ರೇಶಿ ಕನಸು, ಅಮೆರಿಕ, ಮೈತ್ರಿ, ಕಿರಿಕ್ಪಾಟಿ ಮುಂತಾದ ಚಿತ್ರಗಳಿಗೆ ಹಾಡುಗಳನ್ನು ಮತ್ತು ಸಂಭಾಷಣೆಗಳನ್ನು ರಚಿಸಿದ್ದಾರೆ. ಮುಕ್ತ, ಮಹಾಪರ್ವ ಮುಂತಾದ ಧಾರಾವಾಹಿಗಳಿಗೆ ಶೀರ್ಷಿಕೆ ಹಾಡುಗಳನ್ನು ಬರೆದಿದ್ದಾರೆ. HSV ಅವರು ಇಂಥ ಹಲವಾರು ಪ್ರಶಸ್ತಿಗಳನ್ನು ಪಡೆದಿದ್ದಾರೆ. ಅವರ ಕಥನ ಕವನ ಕೃತಿಗೆ ಕೇಂದ್ರ ಸಾಹಿತ್ಯ ಅಕಾಡೆಮಿ ಬಾಲ್ಯ ಸಾಹಿತ್ಯ ಪುರಸ್ಕಾರ ಲಭಿಸಿದೆ. ಅವರ ಹಸಿರು ರಿಬ್ಬನ್ ಚಿತ್ರದ ಹಾಡಿಗೆ ಅತ್ಯುತ್ತಮ ಗೀತ ರಚನಾ ಪ್ರಶಸ್ತಿ ಬಂದಿದೆ. ಲೋಕದ ಕಣ್ಣಿಗೆ ರಾಧೆಯೂ ಕೂಡ ಎಲ್ಲರಂತೆ ಒಂದು ಹೆಣ್ಣು. ರಾಧೆ ಕೃಷ್ಣರ ಪ್ರೇಮ ಮಾತು ಬಂದಾಗ ಎಲ್ಲರೂ ರಾಧೆಯನ್ನ ಪ್ರೇಮಿಯಾಗಿ ವಿರಹಿಯಾಗಿ ನೋಡ್ತಾರೆ. ಆದ್ರೆ ರಾಧೆ ಕೂಡ ಬಹಳ ಮುಖ್ಯವಾದ ಪಾತ್ರ ಎನ್ನುವುದನ್ನ ಈ ಕವಿತೆ ಮೂಲಕ HSV ಅವರು ಹೇಳಿದ್ದಾರೆ. ಇಡೀ ಜಗತ್ತಿಗೆ ರಾಧೆ ಮತ್ತೊಂದು ಹೆಣ್ಣು ಜೀವ ಮಾತ್ರವೇ ಆಗಿರಬಹುದು. ತನ್ನ ಪಾಲಿಗೆ ಆಕೆ ಕೃಷ್ಣನನ್ನ ಹೇಗೆ ನೋಡಬೇಕು ಅಂತ ಹೇಳ್ಕೊಟ್ರು ಎನ್ನುತ್ತಾ ರಾಧೆ ಕೃಷ್ಣನ ಪ್ರೇಮದ ವಿರಹ ಕಥೆಗಳಿಗೆ HSV ಅವರು ಸ್ಫೂರ್ತಿಯಾಗಿದ್ದಾರೆ. ಬಂಧುಗಳೇ, ಹೀಗೆ ಉತ್ತರಾಯಣ ಎಂಬ ಕವಿತಾ ಸಂಕಲನವನ್ನ ಒಂದು ಸಲ ಓದ್ಬೇಕು ಬಂಧುಗಳೇ. ಅದರ ತುಣುಕನ್ನು ಕೇಳಿದಾಗ ಹೇಳ್ಬೇಕು ಅನಿಸ್ತು. ಅವರು ಒಂದು ಕಡೆ ಮುನ್ನುಡಿಯಲ್ಲಿ ಬರೀತಾರೆ, ಸತ್ತವರನ್ನ ಮರೆತರೆ ಮತ್ತೆ ನಾವು ಕೊಂದಂತೆ ಅಂತ. ಮನಸ್ಸು ಎಷ್ಟು ಭಾವುಕವಾಗುತ್ತೆ ಅಲ್ವೋ ಬಂಧುಗಳೇ. ಈ ಸಾಲುಗಳನ್ನು ಕೇಳಿದಾಗ ಮನಸ್ಸು ಹೇಳುತ್ತೆ, ನಾನೇನು ಕವಿಯಲ್ಲ, ಆದರೂ ನನ್ನಡಗಿನ ಭಾವಗಳೆಲ್ಲ ಕವಿಯಾಗಿ ರೂಪುಗೊಂಡರೆ ಕವಿ ಎಂಬ ಬಿರುದು ಕವಿತೆ ಬರೆಯುವ ನನಗೋ ಕವಿಯಾಗಿಸಿದ ನೆನಗೋ. ಎಷ್ಟು ಸೊಗಸಾಗಿದೆ ಈ ಸಾಲುಗಳು ಅಲ್ವ ಬಂಧುಗಳೇ. ನಾವೆಷ್ಟು ಪುಣ್ಯವಂತರು ಅಂದ್ರೆ ನಮ್ಮ ಶಿವಮೊಗ್ಗ ಜಿಲ್ಲೆಯ ಸುತ್ತಮುತ್ತಲಿನ ಹಳ್ಳಿಗಳಲ್ಲಿ ಕೃತಿಗಾರರು, ಸಾಹಿತಿಗಾರರು ಇರೋದೇ ನಮ್ಮ ಹೆಮ್ಮೆ ಅಲ್ವ ಬಂಧುಗಳೇ. ಅವರ ವಿವರಣೆ ಮಾಡೋದಾದ್ರೆ ನಮ್ಮ ಚಿದಾನಂದ ಮೂರ್ತಿಗಳು, ಶಿವರುದ್ರಪ್ಪನವರು, ಕುವೆಂಪುನವರು, ಅನಂತಮೂರ್ತಿ ನಾಡಿಗರು, ಚೆನ್ನಯ್ಯನವರು, ತಿಪ್ಪೇರುದ್ರ ಸ್ವಾಮಿರವರು, ಸರ್ವಮಂಗಳನವರು, ಸವಿತಾ ನಾಗಭೂಷಣವರು, ವೈದೇಹಿಯವರು, ಹಾಗೆ ನಮ್ಮ HS ವೆಂಕಟೇಶ್ ಮೂರ್ತಿಯವರು. ಇಂತಹ ಅತ್ಯದ್ಭುತ ಕವಿಯತ್ರಿಯರನ್ನ ನಮ್ಮವರು ಎನ್ನುವುದು ಎಷ್ಟು ಹೆಮ್ಮೆಯ ವಿಚಾರ. ನಾವೆಲ್ಲ ಎಷ್ಟು ಪುಣ್ಯವಂತರು ಬಂಧುಗಳೇ. ಯಾವುದನ್ನಾದರೂ ತಿಳಿದುಕೊಂಡ್ರೆ ಮಾತ್ರ ನಮಗೆ ಗೊತ್ತಾಗುತ್ತೆ ನಮ್ಮಲ್ಲೂ ಸಹ ಎಷ್ಟೊಂದು ಮರೆಯಲಾಗದ ಅದ್ಭುತ ಮಾಣಿಕ್ಯ ಕವಿಗಳು ಇದ್ರು ಅನ್ನೋದು ನಮ್ಮ ಹೆಮ್ಮೆ ಅಲ್ವ ಬಂಧುಗಳೇ. ಕನ್ನಡ ಸಾರಸ್ವತ ಲೋಕ ಎಷ್ಟು ಶ್ರೀಮಂತ, ಅದಕ್ಕೆ ಕೊಡುಗೆ ಕೊಟ್ಟವರು, ಶ್ರೀಮಂತಗೊಳಿಸಿದವರು ಹಲವಾರು. ಆದರೆ ಇತ್ತೀಚಿನ ದಿನಗಳಲ್ಲಿ ನಾವೆಲ್ಲರೂ ಕೂಡ ಇವತ್ತಿನ ಪೀಳಿಗೆ, ಅಂದಿನ ಪೀಳಿಗೆ ಎರಡನ್ನೂ ಕೂಡ ಕೊಂಡಿಯಂತೆ ಬೆಸೆದಿದ್ದು ನಮ್ಮ ಬಾಹುಬಲಿ HS ವೆಂಕಟೇಶ್ ಮೂರ್ತಿಯವರು. ಕನ್ನಡ ಸಾರಸ್ವತ ಲೋಕದ ಅತ್ಯಂತ ನೆಚ್ಚಿನ ಕವಿ. ಬಹುಶಃ ಅವರ ಹಾಡುಗಳನ್ನ ಕೇಳ್ತಾ ಇದ್ರೆ ಮನಸ್ಸಿಗೆ ಎಷ್ಟು ಹಿತವಾಗಿದೆ ಬಂಧುಗಳು. ಮನಸ್ಸಿಗೆ ಅಷ್ಟೇ ಅಲ್ಲ, ಆತ್ಮಕ್ಕೂ ಕೂಡ ಹೊಕ್ಕುವಂತಹ ಸಾಹಿತ್ಯ. ಆದ್ರೆ ಈಗ ನಮ್ಮ ಮಾಣಿಕ್ಯ ನಮ್ಮ ಜೊತೆ ಇಲ್ಲ. ತುಂಬಾ ದುಃಖದ ಸಂಗತಿ. ನಮ್ಮ ಮಾಣಿಕ್ಯನ ನಾವು ಕಳ್ಕೊಂಡು ಬಂಧುಗಳೇ. HSV ಅವರನ್ನ ನಮ್ಮವರು ಅಂತ ತಿಳಿದು ಈ ಕಾರ್ಯಕ್ರಮದ ಮೂಲಕ ಅವರನ್ನು ನೆನಪಿಸಿಕೊಳ್ಳೋದಕ್ಕೆ, ಹಾಗೆ ಈ ಕಾರ್ಯಕ್ರಮವನ್ನ ಅದ್ಭುತವಾಗಿ ಆಯೋಜಿಸಿದ ಎಲ್ಲರಿಗೂ ಧನ್ಯವಾದ.